ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನಿನ್ನ ರೇಟ್ ಎಷ್ಟು? ಬೆಂಗಳೂರಿನ ನಡು ರಸ್ತೆಯಲ್ಲೇ ಮಹಿಳೆ ಜೊತೆ ತರಕಾರಿ ವ್ಯಾಪಾರಿಯೊಬ್ಬ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದಾನೆ. ಹೌದು, ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಕ್ಯಾಬ್ಗೆ ಕಾಯ್ತಾ ಇದ್ದಂತಹ ಮಹಿಳೆಗೆ ದುಷ್ಕರ್ಮಿಯೊಬ್ಬ ನಿನ್ನ ರೇಟ್ ಎಷ್ಟು ಅಂತ ಕೇಳಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಈ ಆಘಾತಕಾರಿ ಪ್ರಸಂಗವನ್ನ ಸಂತ್ರಸ್ತೆ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಗೆ ಕಿರುಕುಳ ನೀಡಿದ ಈ ದೃಶ್ಯ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತಂತಹ ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಇನ್ನು ರಾಜಧಾನಿಯಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಈ ಘಟನೆ ಮತ್ತೆ ಕಳವಳವನ್ನು ಮೂಡಿಸಿದೆ. ಏನ್ರಿ ಇದು? ನಡು ರಾತ್ರಿಯಲ್ಲಿ ಅಥವಾ ನಡು ರಸ್ತೆಯಲ್ಲೇ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಪ್ರತಿಷ್ಠಿತ ಏರಿಯಾ ಒಂದು ಕ್ಯಾಬ್ಗಾಗಿ ಕಾಯ್ತಿದ್ದಂತಹ ಮಹಿಳೆಯನ್ನ ಗುರಾಯಿಸಿಕೊಂಡು ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿ ಲೈಂಗಿಕ ಕಿರುಕುಳ ನೀಡಿದ ಘಟನೆ ಇದೀಗ ಹೆಣ್ಣು ಮಕ್ಕಳಲ್ಲಿ ಭಯವನ್ನು ಮೂಡಿಸ್ತಾ ಇದೆ. ಆ ಮಹಿಳೆಯ ಧೈರ್ಯಕ್ಕೆ ಒಂದು ಸಲ್ಯೂಟನ್ನು ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಈ ಸಂತ್ರಸ್ತ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ಪೊಲೀಸರನ್ನು ಒತ್ತಾಯ ಮಾಡಿದ್ದಾರೆ. ಕ್ಯಾಬ್ಗಾಗಿ ಕಾಯ್ತದಂತಹ ಸಂದರ್ಭದಲ್ಲೇ ನೀವು ಗಮನಿಸಬಹುದು, ವಿಡಿಯೋದಲ್ಲಿ ಸ್ಕೂಟರ್ನಲ್ಲಿ ಬಂದಂತಹ ವ್ಯಕ್ತಿ ನಿನ್ನ ರೇಟ್ ಎಷ್ಟು ಅಂತ ಅಸಹ್ಯವಾಗಿ ಪ್ರಶ್ನೆ ಮಾಡಿದ್ದಾನೆ. ಅಲ್ಲದೆ ಬೆದರಿಕೆ ಕೂಡ ಹಾಕುವ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಅಂತ ವಿಡಿಯೋದಲ್ಲಿ ಆಕೆ ವಿತ್ ಪ್ರೂಫ್ ನೀಡಿದ್ದಾಳೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿರುವ ಮಹಿಳೆ, ಒಬ್ಬ ಮಹಿಳೆಯಾಗಿ ನಾನು ಸಾರ್ವಜನಿಕ ಸ್ಥಳದಲ್ಲಿ ಸುರಕ್ಷಿತವಾಗಿರಬೇಕು, ಯಾರು ನನ್ನ ವಸ್ತು ರೀತಿಯಲ್ಲಿ ಕಾಣಬಾರ್ದು ಅಥವಾ ಹಣಕ್ಕಾಗಿ ಅಸಭ್ಯವಾಗಿ ಮಾತಾಡಬಾರ್ದು. ಆ ವ್ಯಕ್ತಿಯ ಮಾತುಗಳು ನನಗೆ ತೀವ್ರ ಭಯವನ್ನು ಹುಟ್ಟಿಸಿದ್ವು, ಹಾಗೆ ನನ್ನ ಸುರಕ್ಷತೆಗೆ ಆತಂಕ ಉಂಟು ಮಾಡಿದ್ವು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತೆ ಮಹಿಳೆ ಮೊಬೈಲ್ನಲ್ಲಿ ವಿಡಿಯೋ ಮಾಡೋದಕ್ಕೆ ಮುಂದಾದರು. ಇದನ್ನು ಗಮನಿಸಿದ ಆರೋಪಿ ಮಹಿಳೆಗೆ ನಿಂದಿಸಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಕೃತ್ಯಕ್ಕೆ ಬಳಸಲಾದ ಸ್ಕೂಟರ್ ನೋಂದಣಿ ಸಂಖ್ಯೆ KA03 KQ6190 ಅನ್ನುವಂಥ ಬೈಕ್ ನಂಬರನ್ನು ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ಕೂಡಲೇ ಆರೋಪಿಯನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮವನ್ನು ಜರುಗಿಸುವಂತೆ ಮನವಿ ಮಾಡಿದ್ದಾರೆ. ಮೌನವು ಅಪರಾಧಿಗಳಿಗೆ ಧೈರ್ಯ ತುಂಬುತ್ತೆ. ನೋಡಿ, ಈ ರೀತಿಯ ವರ್ತನೆಗಳನ್ನು ಯಾರೂ ಕೂಡ ಸಹಿಸಿಕೊಳ್ಬಾರ್ದು. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವ ಕಿರುಕುಳದ ವಿರುದ್ಧ ಎಲ್ಲರೂ ಕೂಡ ಧ್ವನಿಯನ್ನು ಎತ್ತಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಮೌನವು ಅಪರಾಧಿಗಳಿಗೆ ಧೈರ್ಯವನ್ನು ತುಂಬುತ್ತೆ. ಸಾರ್ವಜನಿಕ ಸ್ಥಳಗಳು ಎಲ್ರಿಗೂ ಸುರಕ್ಷಿತವಾಗಿರಬೇಕು ಅಂತ ಅವರು ಬರ್ಕೊಂಡಿದ್ದಾರೆ. ಸ್ಥಳದಲ್ಲಿ ಆಗಿದ್ದೇನು ಹಾಗಾದ್ರೆ? ನೋಡಿ, ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಸಂತ್ರಸ್ತ ಯುವತಿಯು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದು ಮಂಜುನಾಥ್ ನಗರದಲ್ಲಿ ವಾಸವಾಗಿದ್ದಾನೆ. ಆರೋಪಿ ವಿಜಯ್ ರಾಘವ್ ಮಂಜುನಾಥ್ ನಗರಕ್ಕೆ ಹೊಂದ್ಕೊಂಡಿರುವಂತಹ NRI ಲೇಔಟ್ ನಿವಾಸಿಯಾಗಿರ್ತಾರೆ. ಭಾನುವಾರ ರಾತ್ರಿ ಹೊರಗೆ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡಿದಂತಹ ಯುವತಿ ರಾಘವೇಂದ್ರ ಸರ್ಕಲ್ನಲ್ಲಿ ಕ್ಯಾಬ್ಗೆ ಕಾಯ್ತಾ ನಿಂತಿರ್ತಾಳೆ. ಅದೇ ವೇಳೆಗೆ ಅಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗಿದ್ದ ವಿಜಯ್ ರಾಘವ್ ಯುವತಿಯನ್ನ ನೋಡಿ ವಾಹನ ನಿಲ್ಲಿಸಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಯುವತಿ ಒಬ್ಬಂಟಿಯಾಗಿ ಇರುವುದನ್ನು ಕಂಡು ಉದ್ದತನವನ್ನು ತೋರಿಸಿದ್ದಾನೆ ಈ ವಿಜಯ್ ರಾಘವ್. ನಿನ್ನ ರೇಟ್ ಎಷ್ಟು? 10,000 ರೂಪಾಯಿ ಕೊಡ್ತೀನಿ, ಬರ್ತೀಯಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಯುವತಿ ಧೈರ್ಯಗೆಡದೆ ತಕ್ಷಣವೇ ತಮ್ಮ ಮೊಬೈಲ್ ತೆಗೆದು ಆತನ ದುಷ್ಕೃತ್ಯವನ್ನು ರೆಕಾರ್ಡ್ ಮಾಡ್ತಾರೆ. ಅಲ್ಲದೆ ಪೊಲೀಸರಿಗೆ ದೂರು ಕೊಡೋದಾಗಿ ಹೇಳ್ತಾರೆ. ಇದರಿಂದ ವಿಚಲಿತನಾದ ವಿಜಯ್ ರಾಘವ್ ಯುವತಿಗೆ ಅವಾಚ್ಯವಾಗಿ ನಿಂದಿಸಿ ಅಲ್ಲಿಂದ ಕಾಲ್ ಕಿತ್ತಿರುವಂತಹ ಘಟನೆ ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಬೆಂಗಳೂರಿನಲ್ಲಿ ಅಥವಾ ಸಮಾಜದಲ್ಲಿ ಎಷ್ಟು ಸೇಫ್ ಇದೆ ಅನ್ನೋದು ಮತ್ತೆ ಮತ್ತೆ ಪ್ರಶ್ನೆ ಮೂಡುವಂತೆ ಮಾಡಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲವೇ ಇಲ್ಲ. ಆತ ಬೇರೊಬ್ಬರ ಹೆಣ್ಣು ಮಕ್ಕಳನ್ನ ರೇಟ್ ಎಷ್ಟು ಅಥವಾ ಬರ್ತೀಯಾ ಅಂತ ಕೇಳೋ ಬದಲು ಅವರ ಮನೆಯಲ್ಲೇ ಅಕ್ಕ ತಂಗಿ ಅಮ್ಮ ಇರ್ತಾರೆ, ಸೊ ಅವ್ರನ್ನೇ ಹೋಗಿ ಆರಾಮಾಗಿ ರೇಟ್ ಕೇಳಿದ್ರೆ ಮೋಸ್ಟ್ಲಿ ಅವರೇ ಕಡಿಮೆಗೆ ಬರ್ತಾ ಇದ್ರು ಏನೋ ಗೊತ್ತಿಲ್ಲ. ಬಟ್ ಬೇರೆ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಅಥವಾ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಕ್ಕೂ ಮುನ್ನ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿರ್ತಾರೆ, ಅವರನ್ನ ಬೇರೆ ಯಾರಾದರೂ ಈ ರೀತಿ ಅಸಹ್ಯವಾಗಿ ಕರೆದ್ರೆ ನಿಮ್ಮ ರಕ್ತ ಎಷ್ಟು ಕುದಿಯುತ್ತೆ ಅನ್ನೋದನ್ನು ಕೂಡ ಒಮ್ಮೆ ಗಮನಿಸಿ ಆಮೇಲೆ ಬೇರೆಯವರ ಹೆಣ್ಣು ಮಕ್ಕಳ ಮೇಲೆ ಅಥವಾ ಬೇರೆಯವರ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡಬೇಕು ಬೇಡವೋ ಅನ್ನೋದನ್ನ ಆಲೋಚನೆ ಮಾಡಿ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.